ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ. ಬಜೆಟ್ ಸಮೀಪಿಸುತ್ತಿದ್ದಂತೆ ಸರ್ಕಾರದ ವಿರುದ್ಧ ನಿಗಿ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ಮುಟ್ಟಿದೆ. ಬಜೆಟ್ ಸಮೀಪಿಸುತ್ತಿದ್ದಂತೆ ಸರ್ಕಾರದ ವಿರುದ್ಧ ನಿಗಿ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ ಇದು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕಾರ್ಯಕರ್ತೆಯರಿಗೆ ಕೆಲ ಘೋಷಣೆ. 5,000 ಗೌರವಧನ 8,000ಕ್ಕೆ ಏರಿಕೆ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು. 2025ರ ಜನವರಿಯಲ್ಲಿ 3 ದಿನಗಳ ಬೃಹತ್ ಪ್ರತಿಭಟನೆ ಆಯಿತು. ಈ ವೇಳೆ ಕನಿಷ್ಠ 10,000 ವೇತನ ನೀಡೋದಾಗಿ ಸಿಎಂ ಭರವಸೆಯನ್ನ ನೀಡಿದ್ರು. ಭರವಸೆ ನೀಡಿ 14 ತಿಂಗಳಾದ್ರೂ ಕೂಡ ಇಲ್ಲಿಯವರೆಗೂ ಏನೂ ಯೂಸ್ ಆಗಿಲ್ಲ. ವೇತನ ಹೆಚ್ಚಳವಾಗೋವರೆಗೂ ಹೋರಾಟ ನಿಲ್ಲಲ್ಲ ಅಂತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೇತನ ಹೆಚ್ಚಾಗಬೇಕು. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ. ಬಜೆಟ್ ಸಮೀಪಿಸುತ್ತಿದ್ದಂತೆ ಸರ್ಕಾರ ಈಗ ನಿಗಿ. ಯಾಕೆಂದ್ರೆ ಪ್ರತಿಭಟನಾಕಾರರು ನಿನ್ನೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಗಮನಿಸಿದ್ವಿ. ಈ ಹಿಂದೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು. ಈಗ ಆಶಾ ಕಾರ್ಯಕರ್ತೆಯರ ಸರದಿ. ಹಿಂದೆ ಏನು ಭರವಸೆ ಕೊಟ್ಟಿದ್ರಿ ಅದನ್ನ ಈಡೇರಿಸಿ ಅಂತಿದ್ದಾರೆ. 5,000 ಇದ್ದಂತಹ ಗೌರವಧನ 8,000ಕ್ಕೆ ಏರಿಸಿ ಅಂತ ಕೇಳುತ್ತಿದ್ದಾರೆ. 2025ರ ಜನವರಿಯಲ್ಲಿ 3 ದಿನಗಳ ಪ್ರತಿಭಟನೆ ನಡೆದಾಗ ಕನಿಷ್ಠ 10,000 ವೇತನ ನೀಡೋದಾಗಿ ಸಿಎಂ ಭರವಸೆ ನೀಡಿದ್ರು. ಆದ್ರೆ ಭರವಸೆ ನೀಡಿ 14 ತಿಂಗಳಾದ್ರೂ ಕೂಡ ಏನೂ ಯೂಸ್ ಆಗಿಲ್ಲ. ಯಾವ ಪ್ರತಿಕ್ರಿಯೆ, ಯಾವ ಕ್ರಮವೂ ಆಗಿಲ್ಲ. ವೇತನ ಹೆಚ್ಚಳವಾಗುವವರೆಗೂ ಹೋರಾಟ ನಿಲ್ಲಲ್ಲ ಅಂತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರಿಂದ ಎಚ್ಚರಿಕೆ ಬಂದಿದೆ ಈಗ. ಮೂರು ದಿನ ಅಹೋರಾತ್ರಿ ಹೋರಾಟ ಈಗಾಗ್ಲೇ ಆಗಸ್ಟ್ ಅಲ್ಲಿ ಒಂದು ಆದೇಶ ಬಂತು. 3 ದಿನ ಅಹೋರಾತ್ರಿ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ರು. 6 ತಿಂಗಳು ಅದನ್ನ ತಡೆ ಹಿಡಿದ್ರು. ಈಗ ಮತ್ತೆ ಬಜೆಟ್ ಸಂದರ್ಭದಲ್ಲಿ ಈ ಒಂದು ಆದೇಶನ ತಗೊಂಡ್ಬಂದಿದ್ದಾರೆ. ಆ ಆದೇಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೇಂದ್ರ ಮಾರ್ಗಸೂಚಿಯಂಗೆ ಆಶಾ ಕಾರ್ಯಕರ್ತೆಯನ್ನ ಕರ್ಕಬದ್ಧಗೊಳಿಸ್ತಾ ಇದೀವಿ. 1,000 ಜನಸಂಖ್ಯೆಗೆ ಕೆಲಸ ಮಾಡ್ಬೇಕಾಗಿರೋ ಆಶಾ 2,000 ಮಾಡ್ಬೇಕು. ಅರ್ಬನ್ ಅಲ್ಲಿ 2,500 ಇರುವಂತದ್ದು 3,500 ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಅವ್ರೇನು ಕೇಂದ್ರ ಈಗಾಗ್ಲೇ ಆಗಸ್ಟ್ ಅಲ್ಲಿ ಒಂದು ಆದೇಶ ಬಂತು. 3 ದಿನ ಅಹೋರಾತ್ರಿ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ರು. 6 ತಿಂಗಳು ಅದನ್ನ ತಡೆ ಹಿಡಿದ್ರು. ಈಗ ಮತ್ತೆ ಬಜೆಟ್ ಸಂದರ್ಭದಲ್ಲಿ ಈ ಒಂದು ಆದೇಶನ ತಗೊಂಡ್ಬಂದಿದ್ದಾರೆ. ಆ ಆದೇಶದಲ್ಲಿ ಏನ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕಾರ್ಯಕರ್ತೆಯರಿಗೆ ಕೆಲ ಘೋಷಣೆಗಳನ್ನ ಮಾಡಲಾಗಿದೆ. ಭರವಸೆಯನ್ನ ನೀಡಿ 14 ತಿಂಗಳಾದ್ರೂ ಕೂಡ ಇಲ್ಲಿಯವರೆಗೂ ಏನೂ ಯೂಸ್ ಆಗಿಲ್ಲ. 2025ಕ್ಕೆ 3 ದಿನಗಳ ಕಾಲ ಬೃಹತ್ ಪ್ರತಿಭಟನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಭರವಸೆಯನ್ನ ನೀಡಿದ್ರು. ಇಲ್ಲ, ಆಶಾ ಕಾರ್ಯಕರ್ತೆಯರ ವೇತನವನ್ನ ಹೆಚ್ಚಳ ಮಾಡ್ತೀವಿ, ಗೌರವಧನವನ್ನ ಹೆಚ್ಚಳ ಮಾಡ್ತೀವಿ, 10,000ಕ್ಕೆ ಏರಿಸ್ತೀವಿ ಅಂತ ಸಿಎಂ ಹೇಳಿದ್ರಲ್ಲ. ಈಗ 14 ತಿಂಗಳಾಯ್ತು, ಏನೂ ಪ್ರಯೋಜನವಾಗ್ತಿಲ್ಲ ಅಂತ ಮತ್ತೆ ಕೂಗು ಕೇಳಿ ಬರ್ತಿದೆ ಆಶಾ ಕಾರ್ಯಕರ್ತೆಯರಿಂದ. ಇನ್ನು ಬಜೆಟ್ ಸಮೀಪವಾಗ್ತಿದ್ದಂತೆ ಪ್ರತಿಭಟನೆಗಳ ಬಿಸಿ ಸರ್ಕಾರಕ್ಕೆ ಮುಟ್ಟುತ್ತಿದೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಈಗ ಆಶಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು. ಪ್ರಣಾಳಿಕೆಯಲ್ಲಿ ಏನಿದೆಯೋ ಮಾಡಿ, ಸಿಎಂ ಭರವಸೆಯನ್ನ ಕೊಟ್ಟಿದ್ದೀರಲ್ಲ ಅದನ್ನ ಈಡೇರಿಸಿ ಅಂತ ಕೇಳ್ತಿದ್ದಾರೆ. 14 ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಏನೂ ಯೂಸ್ ಆಗಿಲ್ಲ ಅಂತ ಮತ್ತೆ ಪ್ರತಿಭಟನೆಗಿಳಿದಿದ್ದಾರೆ ಆಶಾ ಕಾರ್ಯಕರ್ತೆಯರು. ವೇತನವನ್ನ ಹೆಚ್ಚಳ ಮಾಡೋವರೆಗೂ ಕೂಡ ನಾವು ಸುಮ್ಮನಿರಲ್ಲ, ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರು ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು.